ಚಿಕ್ಕ ಅಂದ್ರೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ಕೊಲೆ ಮಟ್ಟಿಗೆ ಹೋದ ದರ್ಶನ್. ದರ್ಶನ್ ಅಭಿಮಾನಿ, ಇದು ಯಾರಿಗಾದ್ರೂ ನೋವು ಕೊಡೋ ವಿಷಯನೇ. ನೀವು ದರ್ಶನ್ ಅಭಿಮಾನಿಯಾಗಿ ದರ್ಶನ್ ಮಾಡಿ ತಪ್ಪು ಅಂತೀರಾ? ತಪ್ಪೇ ಮೇಡಮ್, ತಪ್ಪು. ಯಾರಾದ್ರೆ ನಿಮ್ಮ ನಾನು ಮಾಡಿದ್ರು ತಪ್ಪೆ, ಬೇರೆಯವ್ರು ಮಾಡಿದ್ರು ತಪ್ಪೆ. ತಪ್ಪೆ. ಇನ್ನೊಬ್ರು ಸಂಸಾರದಲ್ಲಿ ಆಟ ಆಡೋದು ಅಯ್ಯಮ್ಮನ ತಪ್ಪು ತಾನೆ. ನಾನು ಒಬ್ಬ ದರ್ಶನ್ ಅಭಿಮಾನಿನೇ ಹೊಡೆದಿ ಸಾಯಿಸೋ ಲೆಕ್ಕಕ್ಕೆ ಬಂದ್ಮೇಲೆ ಸೊ ನೀವು ಯಾರ ಅಭಿಮಾನಿ? ದರ್ಶನ್ ಅಭಿಮಾನಿನೇ. ಡಿ ಬಾಸ್. ಸೊ ಓಕೆ, ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಬ್ರೇಕಿಂಗ್ ನ್ಯೂಸ್ಗಳೇ ಬರ್ತಾ ಇದೆ. ಸೊ ಆ ಡಿವೋರ್ಸು, ಈ ಡಿವೋರ್ಸು, ಆ ಮರ್ಡರ್ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗುತ್ತೆ ಮೇಡಮ್. ಅವನು ಒಬ್ಬ ಅಭಿಮಾನಿ, ದರ್ಶನ್ ಅಭಿಮಾನಿ. ಇದು ಯಾರಿಗಾದ್ರೂ ನೋವು ಕೊಡೋ ವಿಷಯನೇ. ಇದು ನಮಗೂ ಅಷ್ಟೇ, ನಮಗೂ ಬೇಜಾರಾಯ್ತಿದೆ. ಹಾಗೆ ಮಾಡಬಾರ್ದಿತ್ತು. ಅವನೇನು ಇವನು ಒಳ್ಳೇದು ಬಯಸಿದ್ದಾನೆ ಹೊರತು ಕೆಟ್ಟದೇನು ಮಾಡಿಲ್ವಲ್ಲ ಅವನು. ಇದು ಮಾಡಿ ತಪ್ಪೇ ಮೇಡಮ್. ಹೌದು. ನೀವು ದರ್ಶನ್ ಅಭಿಮಾನಿಯಾಗಿ ದರ್ಶನ್ ಮಾಡಿ ತಪ್ಪು ಅಂತೀರಾ? ತಪ್ಪೇ ಮೇಡಮ್, ತಪ್ಪು. ಯಾರಾದರೆ ನಾನು ಮಾಡಿದ್ರು ತಪ್ಪೆ, ಬೇರೆಯವ್ರು ಮಾಡಿದ್ರು ತಪ್ಪೆ. ಅವನೇನು ಇವನು ಒಳ್ಳೇದು ತಾನೇ ಬಯಸೋದನ್ನೇ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ಇವ್ರು ಒಳ್ಳೇದು ತಾನೇ ಬಯಸಿದಾನೆ. ಒಳ್ಳೇದು ಅಂದ್ಬಿಟ್ಟು ನೀವು ಅದನ್ನೇ ತಗೊಂಡ್ಬಂದು ಅವನ್ನ ಮಲ್ಡ್ರ್ ರೇಂಜ್ಗೆ ಹೋಗ್ಬಿಟ್ರೆ ಅದು ತಪ್ಪು ತಾನೇ ಮೇಡಮ್. ಅಂದ್ರೆ ರೇಣುಕಾ ಸ್ವಾಮಿ ಅವರು, ಅಂದ್ರೆ ರೇಣುಕರವರು, ಸೊ ಅವ್ರೇನು ಕೆಟ್ಟ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ ಅಂತ. ಅಂದರೆ ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ತಾನೇ ಅವ್ರು ಕೇಳಿದ್ದು. ದರ್ಶನ್ ಅಣ್ಣ ಅದಕ್ಕೆ ಚೆನ್ನಾಗಿರ್ಲಿ ಅಂತ ತಾನೇ ಕೇಳಿದ್ದು. ಅದರಲ್ಲಿ ಏನು ಮೇಡಮ್ ತಪ್ಪು? ಈಗ ಇನ್ನೊಬ್ರು ಸಂಸಾರದಲ್ಲಿ ಆಟ ಆಡೋದು ಅಯ್ಯಮ್ಮನ ತಪ್ಪು ತಾನೆ. ಅವಳದು ತಪ್ಪು. ಇದನ್ನು ಯಾರು ಎದುಳಿದ್ರು ಅದೇ ಮೇಡಮ್. ತಪ್ಪೆ. ಯಾರು ಮಾಡಿದ್ರು ತಪ್ಪೆ. ಸೊ ಇವಾಗ ಅಕ್ಯೂಸ್ ನಂಬರ್ 1 ಪವಿತ್ರ ಗೌಡ ಅಂತ ಇದೆ. ಸೊ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವಳು ಇನ್ನೊಬ್ಬರು ಅನ್ನ ಕಿತ್ಕೊಳ್ಳೋ ಬುದ್ಧಿ ಮಾಡಬಾರ್ದು ಮೇಡಮ್. ಯಾರಾದರೂ ಅಷ್ಟೆ ಮಾಡಬಾರ್ದು. ಇನ್ನೊಬ್ರು ಅನ್ನ ಕಿತ್ಕೊಳ್ಳೋ ಬುದ್ಧಿ ಮಾಡಬಾರ್ದು. ಅಂದ್ರೆ ಇವಾಗಿನ ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಈ ಬ್ರೇಕಿಂಗ್ ನ್ಯೂಸ್ಗಳು ಬರ್ತಾನೆ ಇದೆ. ಸೊ 4 ಜನಕ್ಕೆ ಇನ್ಸ್ಪೈರ್, 4 ಜನಕ್ಕೆ ಸ್ಫೂರ್ತಿ ಆಗೋರೇ ಈ ಥರ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ರೆ, ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಇದು? ಅದು ಸರಿ ಅಂತ ನಾವು ಹೇಳೋಕ್ಕಾಗಲ್ಲ ಮೇಡಮ್. ಅವ್ರವರು ಮನಸ್ಸುಗಳಲ್ಲಿ ಬರೋದು ನಾವು ಹೇಳೋದಕ್ಕಾಗಲ್ಲ. ಜನ ಏನು ಮಾಡ್ತಾರೆ, ಅವ್ರು ಒಳ್ಳೇದು ಮಾಡಿದ್ರೆ ಎಲ್ಲ ಒಳ್ಳೇದು ಇದು ಮಾಡ್ತಾರೆ, ಕೆಟ್ಟದ್ದು ಮಾಡಿದ್ರೆ ಎಲ್ಲ ಕೆಟ್ಟದೇ ನೋಡ್ತಾರೆ. ಇವಾಗ ದರ್ಶನ್ ಅಂದ್ರೇ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇರುವಂತಹ ಒಬ್ಬ ಸ್ಟಾರ್. ಸೊ ಇವಾಗ ಈ ಒಂದು ಕೇಸ್ನಲ್ಲಿ ಕೂಡ ಅಭಿಮಾನಿಗಳು ಕೋರ್ಟ್ ಮುಂದೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಸೊ ಅಂದ್ರೆ ದರ್ಶನ್ಗೆ ಜೈ ಅಂತ ಜೈಕಾರ ಆಗ್ತಿದ್ದಾರೆ. ಅದ್ರ ಬಗ್ಗೆ ಅಭಿಮಾನಿಗಳ ಬಗ್ಗೆ ಅನ್ನೋದು ಮೇಡಮ್, ಇವಾಗ ದರ್ಶನ್ ಅಭಿಮಾನಿ ಅಂದಮೇಲೆ ನಾನು ಒಬ್ಬ ದರ್ಶನ್ ಅಭಿಮಾನಿನೇ ಹೊಡೆದಿ ಸಾಯಿಸೋ ಲೆಕ್ಕಕ್ಕೆ ಬಂದಮೇಲೆ ಏನು ಮಾಡೋಕ್ಕಾಗುತ್ತೆ ಮೇಡಮ್? ಅದನ್ನು ಮಾಡೋಕೆ ಹೋಗ್ಬಾರ್ದು. ಜನಗಳು ಈ ದರ್ಶನ್ ಅಭಿಮಾನಿಗಳು ಅಷ್ಟೇ, ಇದು ತಪ್ಪು, ಹೋಗ್ಬಾರ್ದು. ಓಕೆ ಸರ್, ದೊಡ್ಡವ್ರಿಗೆ ಬಿಟ್ಬಿಡ್ಬೇಕು. ಅದೇನಿದೆ ಕಾನೂನು ಪ್ರಕಾರ ಅದು ಹೋಗ್ಲಿ ಬಿಟ್ಬಿಡ್ಬೇಕು. ಅದೇ ಮೇಡಮ್. ಅಂದ್ರೆ ಒಂದು ಚಿಕ್ಕ ಅಂದ್ರೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ಕೊಲೆ ಮಟ್ಟಿಗೆ ಹೋದ ದರ್ಶನ್. ತಪ್ಪು ಮೇಡಮ್, ಅದು ತಪ್ಪು. ಅವನಿಗೆ ಒಂದು ಮಗು, ಒಂದು ಹೆಂಡತಿ ಅನ್ನೋದೊಂದು ಇದೆ. ಅದನ್ನ ಇದು ಮಾಡಬೇಕೇ ಹೊರತು ಇವೆಲ್ಲ ತಪ್ಪು ಮೇಡಮ್. ಯಾರ್ದಾದ್ರು ತಪ್ಪೆ.